ನಮಸ್ಕಾರ. ಆಹಾರ, ಆರೋಗ್ಯ, ಅಧ್ಯಾತ್ಮ ಈ ಸಂಸ್ಕಾರದ ಬೆಳಕಿಗೆ ತಮ್ಮೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ಇವತ್ತು ನಮ್ಮೊಂದಿಗಿದ್ದಾರೆ ಮಂಗಳೂರಿನ ದೇಲಂಪಾಡಿ ಯೋಗ ಪ್ರತಿಷ್ಠಾನದ ಅಧ್ಯಕ್ಷರು, ರಾಜ್ಯೋತ್ಸವ ಪುರಸ್ಕೃತರು ಆದಂಥ ಯೋಗರತ್ನ ಗೋಪಾಲಕೃಷ್ಣ ದೇಲಂಪಾಡಿ, ಅಂತಾರಾಷ್ಟ್ರೀಯ ಯೋಗ ತೀರ್ಪುಗಾರರು ಕೂಡ. ಸುಮಾರು 43 ವರ್ಷಗಳಿಂದ ಉಚಿತ ಯೋಗ ತರಬೇತಿ ಮಾಡಿ 3.5 ಲಕ್ಷಕ್ಕೂ ಅಧಿಕವಾದಂಥ ಜನರಿಗೆ ಉಚಿತವಾಗಿ ತರಬೇತಿ ನೀಡಿ ಖಚಿತವಾಗಿ ಆರೋಗ್ಯವನ್ನ ಕೊಟ್ಟಂಥ ಮಹಾನುಭಾವರು. ಹಲವು ಪತ್ರಿಕೆಗಳಲ್ಲಿ ಯೋಗ ಅದರ ಬಗ್ಗೆ ಅಂಕಣಗಳನ್ನ ಬರೆಯುತ್ತಿದ್ದಾರೆ. ಸುಮಾರು 2500ಕ್ಕೂ ಮಿಕ್ಕಿ ಯೋಗ ಪ್ರದರ್ಶನವನ್ನ ನೀಡಿದ್ದಾರೆ. ಕಳೆದ 1 ತಿಂಗಳಿಂದ ದಿನನಿತ್ಯ ಕಾರ್ಯಕ್ರಮ ಮಾಡಿ ಯೋಗದ ಮಹತ್ವವನ್ನ ಜನರಿಗೆ ತಿಳಿಸ್ಕೊಟ್ಟಿದ್ದಾರೆ. ಹಾಗಾಗಿ ಬನ್ನಿ ಅವರನ್ನ ಸ್ವಾಗತ ಮಾಡೋಣ. ಇವತ್ತು ಅವರಿಂದ ಯೋಗದ ಬಗ್ಗೆ, ಯೋಗದಿಂದ ಆರೋಗ್ಯ ಹೇಗಾಗತ್ತೆ ಅಂತ. ನಾವೆಲ್ಲರೂ ಕೂಡ ಕಾಯಿಲೆ ಬಂದ್ಮೇಲೆ ಆಸ್ಪತ್ರೆಗೆ ಹೋಗ್ತೀವಿ. ಕಾಯಿಲೆ ಬರದ ಹಾಗೆ ಆಸ್ಪತ್ರೆಗೆ ಹೋಗದಾಗೆ ಹೇಗೆ ಬದುಕಬೇಕು ಅನ್ನೋದನ್ನ ಕಲ್ಸ್ಕೊಡಕ್ ಬರ್ತಾ ಇದ್ದಾರೆ ಗೋಪಾಲಕೃಷ್ಣ ಯೋಗರತ್ನ ಅವ್ರಿಗೆ. ನಮಸ್ಕಾರ, ಸ್ವಾಗತ ಸರ್. ನಮಸ್ತೆ ಮೇಡಮ್, ಎಲ್ಲರಿಗೂ ಸಹ ವಂದನೆಗಳು. ಇಡೀ ಮಾನವ ಜನಾಂಗಕ್ಕೆ ಉತ್ತಮ ಕೊಡುಗೆಯಾಗಬಲ್ಲ ನಮ್ಮ ಭಾರತೀಯ ಸಂಸ್ಕೃತಿ ಕಲೆಯಾದ ಯೋಗವನ್ನು ತರಬೇತಿ ಮತ್ತೆ ಪ್ರದರ್ಶನ ಮೂಲಕ ಜನರಲ್ಲಿ ಅರಿವು ಮೂಡಿಸುವುದು ನಮ್ಮ ಉದ್ದೇಶವಾಗಿದೆ. ಈಗಾಗಲೇ ನಮಗೆಲ್ಲ ತಿಳಿದಂತೆ ಯೋಗದಿಂದ ದೈಹಿಕ, ಮಾನಸಿಕ, ಸಾಮಾಜಿಕ, ಆಧ್ಯಾತ್ಮಿಕವಾಗಿ ವಿಕಸಗೊಳ್ಳಲು ಸಾಧ್ಯ ಎಂಬ ಸಂದೇಶವನ್ನು ಸಹ ವಿಶ್ವ ಯೋಗ ಡೇ ದಿವಸ ಸಾರಿದ್ದಾರೆ. ಇಲ್ಲಿ ಶರೀರ ಮಾಧ್ಯಮ ಕಲಧರ್ಮ ಸಾಧನ, ಸ್ವಸ್ಥ ಶರೀರದಲ್ಲಿ ಸ್ವಸ್ಥ ಮನಸ್ಸು. ಆದ್ದರಿಂದ ದೈಹಿಕ ಆರೋಗ್ಯ, ಉತ್ತಮ ಜೀವನ ಶೈಲಿಗೆ, ಆರೋಗ್ಯ ರಕ್ಷಣೆಗೆ ಬೇಕಾಗುವಂತಹ ಪತಂಜಲಿ ಋಷಿಮುನಿಗಳು ತಿಳಿಸಿದ ಅಷ್ಟಾಂಗ ಯೋಗ, ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ ಮತ್ತು ಸಮಾಧಿಗಳೆಂಬ 8 ಮೆಟ್ಟಲು. ಇದೀಗ ನಾವು ಅಷ್ಟಾಂಗ ಯೋಗದ 3ನೇ ಮೆಟ್ಟಿಲೆ ಸ್ಥಿರಂ ಸುಖಂ ಆಸನ. ಅದರಲ್ಲಿ ವಿಶೇಷವಾಗಿ ಸ್ತ್ರೀಯರಿಗೆ ಬೇಕಾಗುವಂತಹ, ಎಲ್ಲರಿಗೂ ಅದರಲ್ಲಿ ಹೆಚ್ಚಿನ ಆದ್ಯತೆ ಸ್ತ್ರೀಯರಿಗೆ, ಮಹಿಳೆಯರಿಗೆ ವರದಾನ ಇದ್ದಂತಹ ಬದ್ಧ ಕೋಣಾಸನ. ಯಾಕಂದ್ರೆ ಆಸನ ಎಂದರೆ ದೇಹದ ನಿಲುಮೆಯಾಗಿದೆ, ಸುಖಕರವಾದ ಸ್ಥಿರವಾದ ಶರೀರದ ವಿವಿಧ ಭಂಗಿಗಳಾಗಿದೆ. ಇದನ್ನು ಶಿಸ್ತುಬದ್ಧವಾಗಿ ಕ್ರಮವತ್ತಾಗಿ ಉಸಿರಿನ ಗತಿಯೊಂದಿಗೆ ಮಾಡಬೇಕು. ಯೋಗ ನಾಟ್ ಸರ್ಕಸ್ ಆರ್ ಮ್ಯಾಜಿಕ್. ಜೀವಾತ್ಮ ಪರಮಾತ್ಮ ಐಕ್ಯ ಅವಸ್ಥಾ ಯೋಗ ಅಂತ ಶಾಂಡಿಲ್ಯ ಉಪಸ್ಥಿತಿ ಸ್ಪಷ್ಟ ಹೇಳ್ತಾರೆ. ಅಂತಹ ಮಹಿಳೆಯರಿಗೆ ವರದಾನ ಇದ್ದಂತಹ ಬದ್ಧ ಕೋಣಾಸನ, ವಿಸ್ತೃತ ಪಾದಾಸನ, ಹಾಗೆ ರಾಗಿ ಬೀಸುವ ಭಂಗಿ ಜಾಲಶೀರ್ಷಾಸನ, ಬೆನ್ನೆಲು ಬಲಿಷ್ಠವಾಗುವಂತಹ ಆಸನ, ಮೂತ್ರ ದೋಷದ ನಿಯಂತ್ರಣಕ್ಕೆ, ಹೊಟ್ಟೆ ಬೊಜ್ಜು ಕರಗಲಿಕ್ಕಿರುವಂತಹ ಪಶ್ಚಿಮೋತ್ತಾಸನ, ಹಾಗೆ ಭುಜಗಳ ಸೊಂಟಕ್ಕೆ ಹೆಚ್ಚು ಬಲಿಷ್ಠಗೊಳ್ಳಿಕ್ಕೆ ಪೂರ್ವೋತ್ತಾನಾಸನ. ಇಷ್ಟು ಆಯ್ದ ಆಸನಗಳ ಈ ಸಂದರ್ಭದಲ್ಲಿ ಗಮನಿಸೋಣ. ಇದರ ಬಗ್ಗೆ ಎಲ್ಲ ಪ್ರಾತ್ಯಕ್ಷತೆಯನ್ನು ನಮ್ಮ ಸೀನಿಯರ್ ಯೋಗ ಟ್ರೈನರ್ ಸುಶೀಲ ಕುಮಾರಿ ವಿ ಮೇಡಮ್ ಅವರಿಗೆ ತಮ್ಮ ಮುಂದೆ ಪ್ರಸ್ತುತ ಪಡಿಸ್ತಾ ಇದ್ದಾರೆ. ದಯವಿಟ್ಟು ಗಮನಿಸಿ. ಅವ್ರಿಗೂ ಸ್ವಾಗತ. ಸುಶೀಲ ಕುಮಾರಿ ಪ್ರಾಂಶುಪಾಲರು, ರಿಟೈರ್ಡ್ ಆಗಿ ಅವರು ಯೋಗ ಕಲಿತು ಈಗ ರಾಷ್ಟ್ರ ರಾಜ್ಯ ಮಟ್ಟದಲ್ಲಿ ಸ್ಪರ್ಧೆ, ಮತ್ತೆ ಯೋಗ ಟ್ರೈನರ್, ಗವರ್ಮೆಂಟ್ ಸರ್ಟಿಫೈಡ್ ಟೀಚರ್ ಆಲ್ಸೋ. ಇದೀಗ ನೇರವಾಗಿ ಆರಂಭದಲ್ಲಿ ಸಣ್ಣ ಚಿನ್ಮುದ್ರೆಯಲ್ಲಿ ಒಂದು ಮನಸ್ಸನ್ನು ಸ್ಥಿರತೆಗೊಳ್ಳಿಕ್ಕೆ ಧ್ಯಾನ ಮಾಡ್ತಾ ಇದ್ದಾರೆ. ಏಕಾಗ್ರತೆಗೆ, ಕಾನ್ಸಂಟ್ರೇಷನ್ ಧ್ಯಾನ. ಇಲ್ಲಿ ಚಿನ್ಮುದ್ರೆ ಈ ರೀತಿ ಇರ್ತದೆ, ಬೆನ್ನು ಕುತ್ತಿ ನೇರ ಮಾಡಿ ಮನಸ್ಸನ್ನು ಒಂದೆಡೆ ಕೇಂದ್ರೀಕೃತಗೊಳ್ಳುವಂತಹ ಧ್ಯಾನ. ಇವರು ಆರಂಭದಲ್ಲಿ ಅದಕ್ಕೆ ಬೇಕಾಗುವ ಪೂರ್ವವಾಗಿ ತಯಾರಿ, ಸರಳ ವ್ಯಾಯಾಮ, ಅದಕ್ಕೆ ಬೇಕಾಗುವ ಸೂರ್ಯ ನಮಸ್ಕಾರ ಎಲ್ಲ ಮಾಡಿ ಆಗಿದೆ. ಅದನ್ನು ಹಿಂದಿನ ಸಂಚಿಕೆ ನಾವು ಯಾವ ವ್ಯಾಯಾಮ ಅಂತ ತಿಳಿಸಿದ್ದೇವೆ. ಈಗ ಮಹಿಳೆಯರಿಗೆ ವರದಾನ ಇದ್ದಂತಹ ಬದ್ಧ ಕೋಣಾಸನ ಅಭ್ಯಾಸ ಮಾಡುವ ಕ್ರಮ ಹೀಗೆ. ನಿಧಾನವಾಗಿ 2 ಕಾಲನ್ನು ನೇರವಾಗಿಸ್ತಾರೆ. ಭದ್ರ ಕೋಣಾಸನ, ಬದ್ಧ ಕೋಣಾಸನ ನೋಡಿ ಸ್ಥಿತಿ. ಆರಂಭಕ್ಕೆ ದಂಡಾಸನ ಅಂತ ಹೇಳ್ತೀವಿ. ಆಮೇಲೆ ನಿಧಾನವಾಗಿ 2 ಕಾಲನ್ನು ಒಳಮುಖವಾಗಿ ಹಾಗೆ ಮಡಿಸಿ ಸ್ಟ್ರೆಚ್ ಮಾಡಬೇಕು. ಇದು ಮಹಿಳೆಯರಿಗೆ ವರದಾನ ಇದ್ದಂತ ಭಂಗಿ ಬದ್ಧ ಕೋಣಾಸನ. ಕಾಲಿನ ನರಗಳ ಸೆಳೆತ, ಮೂತ್ರದೋಷ ನಿವಾರಣೆ, ಹರ್ನಿಯಾ ಕಾನ್ಸ್ಟಿಪೇಷನ್ ಕಡಿಮೆ ಆಗಲಿಕ್ಕೆ ಬದ್ಧ ಕೋಣಾಸನ. ಇದು ವಿಶಿಷ್ಟವಾಗಿ ಮಹಿಳೆಯರಿಗೆ ವರದಾನ ಇದ್ದಂತ ಭಂಗಿ ಬದ್ಧ ಕೋಣಾಸನ. ಆದರೆ ಇದನ್ನು ಆರ್ಥರೈಟಿಸ್ ಮತ್ತೆ ಮಂಡಿ ನೋವು ತುಂಬಾ ಇದ್ದವರು ಮಾಡಬಾರ್ದು. ಯಾರು ಅದರಲ್ಲಿ ವಿಶೇಷವಾಗಿ ಪುರುಷರ ದೊಡ್ಡ ಸಮಸ್ಯೆ ಪ್ರಾಸ್ಟೇಟ್, ಅಬ್ಡಮಿನಲ್ ಮಸಲ್ ಸ್ಟ್ರಾಂಗ್ ಆಗಿಟ್ಕೊಳ್ಳಿ, ಮತ್ತೆ ಹರ್ನಿಯಾ ಸಮಸ್ಯೆ ನಿಯಂತ್ರಣಕ್ಕೆ ಈ ಆಸನ ಬಹಳ ಸಹಕಾರಿ. ಎಷ್ಟು ಹೊತ್ತು ಮಾಡಬೇಕು ನೋಡಿ. ಇಲ್ಲಿ ಪರಸ್ಪರ ಬೆರಳನ್ನು ಹಿಡ್ಕೊಂಡು ನೋಡಿ ತೋರಿಸ್ತಾರೆ. ಇಂಟರ್ಲಾಕ್ ಮಾಡಿ ಕೈಗೆ ಕಾಲಿನ ಬೆರಳಿನ ಮೇಲೆ, ಹೆಬ್ಬೆರಳ ಮೇಲೆ ಬೆನ್ನು ಕುತ್ತಿ ನೇರ ಮಾಡಿ, ಸಮಂ ಕಾಯು ಶಿರೋಗ್ರೀವಂ, ಮಧ್ಯದ ತಲೆ, ಮಧ್ಯದ ಬೆನ್ನು, ಕುತ್ತಿಗೆ ಎಲ್ಲ ಬೆನ್ನು ಕುತ್ತಿಗೆ ನೇರ ಮಾಡಿ ಹಾಯಾಗಿ ಅಭ್ಯಾಸ ಮಾಡ್ತಾ ಇರ್ಬೇಕು. ಎಷ್ಟು ಹೊತ್ತು
1 ನಿಮಿಷ 2 ನಿಮಿಷ ಅವರವರ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಅಭ್ಯಾಸ ಮಾಡುತ್ತಾ ರಿಲ್ಯಾಕ್ಸ್ ವಿಶ್ರಾಂತಿ. ಈಗ ಅದರ ಮುಂದುವರಿದ ಹಂತ ವಿಸ್ತೃತ ಪಾದಾಸನ. ಇದು ನಾವು ಗೈನಿಕ್ ಸಮಸ್ಯೆ ಬಹಳ ಒಳ್ಳೆಯದು ಹೇಳ್ತೇವೆ, ಸ್ತ್ರೀಯರಿಗೆ ಬಹಳ ಹೆಲ್ಪ್ ಆಗ್ತದೆ. ಅಲ್ಲದೆ ಅಂದ್ರೆ ವಿಸ್ತೃತ ಅಂದ್ರೆ ಆಮೇಲೆ ವಿವರವಾದಂತಹದ್ದು ಅಂತ. ಕರೆಕ್ಟ್ ವಿಸ್ತೃತ ಪಾದಾಸನ. ವಿಸ್ತೃತ ಪಾದಾಸನ. ಅದೇ ರೀತಿಯ ಬದ್ಧಕೋಣಾಸನ ಮಾಡಿ ಕೈಗಳಿಂದ 2 ಕೈಗಳಿಂದ ಹೆಬ್ಬೆರಳಿಂದ ಹಾಗೆ ಹಿಡ್ಕೊಂಡು ನೋಡಿ, ಇನ್ನೆಲ್ ಅಂಡ್ ಎಕ್ಸೇಲ್ ಪ್ರತಿಯೊಂದು ಉಸಿರಿನ ನಿಧಾನವಾಗಿ ಈ ರೀತಿ ವಿಸ್ತಾರ ಮಾಡುದು, ಹೆಚ್ಚು ಮಾಡುದು. ಕಾಲಿನ ನರಗಳ ಸೆಳೆತಕ್ಕೆ ನೋಡಿ ಈ ಆಸನ ಮಾಡ್ತಾ ಇದ್ದೆ. ಯಾವುದೇ ರೀತಿಯ ಕಾಲು ಸೆಳೆತ ಎಲ್ಲರಿಗೂ ಮಾಡೋದ್ ಕಷ್ಟ ಆಗ್ಬೋದಲ್ವಾ? ಅದಕ್ಕೆ ನಾವು ಎಂತ ಮಾಡ್ತೇವೆ ಅಂದ್ರೆ ಆರಂಭದಲ್ಲಿ ಇಷ್ಟು ಮಾಡಿ ಹೇಳ್ತೇವೆ, ಪುನಃ ಅವರು ತೋರಿಸ್ತಾರೆ, ಒಮ್ಮೆ ಕೆಳಗಿರ್ತಾರೆ, ನಿಧಾನವಾಗಿ ಎತ್ತಿ ಮೇಲೆ ಇಡ್ಬೇಕು, ಸ್ವಲ್ಪ ಎತ್ತಬೇಕು, ಎಷ್ಟಾಗುತ್ತೋ ಅಷ್ಟನ್ನ ಸ್ವಲ್ಪ ಸ್ಟ್ರೆಚ್ ಮಾಡಿ ನೋಡಿ, ಹಿಂದೆ ಮುಂದೆ ಮಾಡು ಮಾಡಿ ಮಾಡಿ ಹಾಗೆ ಮಾಡ್ತಾ ಮಾಡ್ತಾ ಅಭ್ಯಾಸ ಕೌಂತೆಯ ವೈರಾಗ್ಯೇಣ ಇದನ್ನ ನಾವು ಎಳೆಯ ವಯಸ್ಸಲ್ಲಿ ಮಾಡಿ ಹೇಳ್ತೇವೆ. ವಿಶ್ರಾಂತಿ. ಇದಿಷ್ಟು ಸಂಕ್ಷಿಪ್ತ ಮಾಹಿತಿಗಳು. ಹಾಗೆ ನಮ್ದು ಬೆಳಿಗ್ಗೆ ಆನ್ಲೈನ್ ಕ್ಲಾಸ್ ಇದೆ, ಓಪನ್ ಟು ಆಲ್, ಫ್ರೀ ಕ್ಲಾಸ್, ಯಾರಿಗೂ ಸಹ ಭಾಗವಹಿಸೋದು. ಬೆಳಿಗ್ಗೆ 5:30 ಒಂದು ಬ್ಯಾಚ್ ಇದೆ, 6:30 ಇನ್ನೊಂದು ಬ್ಯಾಚ್ ಇದೆ. 2 ಬ್ಯಾಚ್ ಅಲ್ಲಿ ಯಾವುದು ಮಂಡೇ ಟು ಫ್ರೈಡೆ. ಈಗ ರಾಗಿ ಬೀಸುವ ಭಂಗಿ ಜಾನ್ ಶೀರ್ಷಾಸನ ಸೈಡ್ ಪಾಶ್ಚರ್ ತಮ್ಮ ಮುಂದೆ ಪ್ರಸ್ತುತ ಪಡಿಸ್ತಾ ಇದ್ದಾರೆ. ಇದು ವಿಶೇಷವಾಗಿ ಮಹಿಳೆಯರ ಗರ್ಭಾಶಯಕ್ಕೆ ಇರುವಂತಹ ಆರೋಗ್ಯ ರಕ್ಷಣೆಗೆ, ಆಮೇಲೆ ಸೊಂಟ ನೋವು ನಿಯಂತ್ರಣಕ್ಕೂ ಸಹ ಬಹಳ ಸುಲಭ ಸಾಧ್ಯವಾಗ್ತದೆ ಈ ರಾಗಿ ಬೀಸುವ ಭಂಗಿ ಅಂತ ಹೇಳುದು. ಫಸ್ಟಿಗೆ ದಂಡಾಸನ, ಆಮೇಲೆ ನಿಧಾನವಾಗಿ ಬಲ ಕಾಲನ್ನು ಈ ರೀತಿ ಒಂದು ಕಾಲನ್ನು ಮಡಿಸ್ಬೇಕು, ಶಿಸ್ತುಬದ್ಧವಾಗಿ ಎಡಕಾಲನ್ನು ಮಡಿಸ್ಬೇಕು. ಅಲ್ಲಿ ನೋಡಿ ತೊಡೆಯ ಮೂಲಕ್ಕೆ ಮಡಿ, ಸ್ವಲ್ಪ ಅವರು ಕ್ರಾಸ್ ಅನ್ಸಿ ತೋರಿಸ್ತಾರೆ ಹೇಗೆ ಮಡಿಸುವುದು ಕಾಣ್ಬೇಕಾದ್ರೆ ನೋಡಿ, ಕ್ರಾಸ್ ತೋರಿಸ್ತಾರೆ ಗೊತ್ತಾಗ್ಲಿಕ್ಕೆ. ಇದು ಕುಳಿತುಕೊಂಡು ಅಭ್ಯಾಸ ಮಾಡುವ ಆಸನವಾದ್ರೆ ಇಲ್ಲಿ ಮುಖ್ಯವಾಗಿ ಶಿರಸ್ಸನ್ನು ಮುಂದೆ ಬಗ್ಗಿಸುವಂತಹ, ಅಂದ್ರೆ ಮೊಣಕಾಲಿನ ಸಮೀಪ ತರುವಂತದ್ದು. 2 ಕೈಗಳನ್ನು ಒತ್ತಿಟ್ಟು ಇನ್ಹೇಲ್, ಉಸಿರನ್ನು ತೆಗೆದುಕೊಳ್ಳುತ್ತಾ 2 ಕೈಗಳನ್ನು ನೇರವಾಗಿಸಿ ನೋಡಿ, ಅವರು ಕೈ ನೋಡಿ ಹೀಗೆ ತರ್ತಾರೆ, ಜಸ್ಟ್ ವಾಚ್ ಮಾಡಿ. ಆಮೇಲೆ ಉಸಿರನ್ನು ಬಿಡುತ್ತಾ ನಿಧಾನವಾಗಿ ಸೊಂಟದ ಮೇಲ್ಭಾಗ ಹಿಂದೆ ಭಾಗ ನೋಡಿ, ಕೈ ಬೆರಳಿಂದ ಕಾಲಿನ ಬೆರಳು ಈ ರೀತಿ ನಾವು ಕ್ಲೋಸ್ ಅಪ್ ಅಲ್ಲಿ ತೋರಿಸ್ತಾ ಇದ್ದೇವೆ. ಹಿಡ್ಕೊಂಡು ತಲೆ ಎತ್ತಬೇಕು, ತಲೆ ಎತ್ತಿ ಬೆನ್ನು ನೇರ ಮಾಡಿ ಮೊಣಕೈ ನೆಲಕ್ಕೆ. ಇದೆಲ್ಲ ಮುಂದುವರಿದ ಹಂತಗಳು, ಇದೆಲ್ಲ ಹೇಳಿದಷ್ಟು ಸುಲಭ ಇಲ್ಲ, ಇದನ್ನು ಹೊಸಬರು ಮಾಡುವ ಕ್ರಮ ಹೇಳ್ತೇವೆ. ಈ ಸ್ಥಿತಿಯಲ್ಲಿ ಸಹಜ ಉಸಿರಾಟ. ಇದರಿಂದ ಭುಜಗಳು, ಬೆನ್ನೆಲುಬು, ಕಶೇರು ಖಂಡಗಳು, ತೊಡೆಗಳ ಭಾಗ ಬಲಗೊಳ್ಳುತ್ತದೆ. ಹಾಗೆ ಲಿವರ್ ಕಿಡ್ನಿಯ ಆರೋಗ್ಯ ಉತ್ತಮಗೊಳ್ಳುತ್ತದೆ, ಜೀರ್ಣಶಕ್ತಿ ಹೆಚ್ಚುವುದು, ಮೆನಪಸ್ಸು ಸಮಸ್ಯೆ ನಿಯಂತ್ರಣ, ಒತ್ತಡ, ಆತಂಕ, ಆಯಾಸ ಪರಿಹಾರಕ್ಕೆ, ಅಧಿಕ ರಕ್ತದೊತ್ತಡ, ತೊಡೆಯ ಸ್ನಾಯುಗಳು ಬಲಗೊಳ್ಳುತ್ತದೆ. ಈ ಸ್ಥಿತಿಯಲ್ಲಿ ಸಹಜ ಉಸಿರಾಟ ಮಾಡುತ್ತಾ ಉಸಿರನ್ನು ತೆಗೆದುಕೊಳ್ಳುತ್ತಾ ನಿಧಾನವಾಗಿ ಹಾಗೆ ಮೇಲೆ ಬರಬೇಕು. ಇದು ಜಾನ್ ಶೀರ್ಷ. ಹಾಗೆ ಅದು ಇನ್ನೊಂದು ಬದಿ ಸಹ ಮಾಡಬೇಕು. ಇನ್ನೊಂದು ಬದಿಯನ್ನು ಸಂಕ್ಷಿಪ್ತವಾಗಿ ಗಮನಿಸೋಣ. ಇನ್ನೊಂದು ಪಾಶ್ಚರ್ಸ್ ಅಲ್ಲಿ ಹಾಗೆ ಇನ್ನೊಂದು ಪಾರ್ಶ್ವದಲ್ಲಿ ಇನ್ನೊಂದು ಕಾಲನ್ನು ಮಡಿಸ್ತಾರೆ, ಬಲ ಕಾಲನ್ನು. ಆಮೇಲೆ 2 ಕೈಗಳನ್ನ ನೇರವಾಗಿಸ್ತಾರೆ. ಈಗ ಹೊಸಬ್ರು ಮಾಡುದು ಹೇಗೆ? ಇನ್ಹೇಲ್ ರೈಟ್ ಬೋತ್ ಹ್ಯಾಂಡ್, ಎಲ್ಲ ಸಮಚಿತ್ತ ಸಮಭಾವ, ಕೈ ಹತ್ತಿರ, ಉಸಿರನ್ನು ಬಿಡುತ್ತಾ. ಈಗ ನನಗೆ ಆಗುದಿಲ್ಲ, ನಾನು ಹೊಸಬ್ಬ, ಕಷ್ಟ ಆಗ್ತದೆ ಅಂತವ್ರು ಇಷ್ಟು ಬಗ್ಬೇಕು. ಎಕ್ಸೇಲ್ ಎಲ್ಲ ನೋಡಿ, ಈ ರೀತಿ ಹಿಂದೆ ಮುಂದೆ ಮಾಡು, ಅಷ್ಟು ಮುಂದೆ ಬೇಡ, ಕೈ ಬಗ್ಲಿ, ಬೆರಳು ಹತ್ತಿಸ್ತಾನೆ, ಕಾಲಿನ ಬೆರಳು ಹತ್ತಿಸ್ತಾನೆ, ಹಿಂದೆ ಮುಂದೆ ನೋಡಿ, ಹಾಗೆ 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 ಮಾಡ್ತಾ ಮಾಡ್ತಾ ಕ್ರಮೇಣ ಅಭ್ಯಾಸ. ಮೊಣಕಾಲು ಬಗ್ಗಿಸ್ಬಾರ್ದು, ಮತ್ತೆ ತಲೆ ಬಗ್ಗಿಸ್ಬೇಕು, ಮೊಣಕೈ ಬಗ್ಗಿಸ್ಬೇಕು. ಆಮೇಲೆ ನೋಡಿ, ಈ ಸ್ಥಿತಿಯಲ್ಲಿ ಸಹಜ ಉಸಿರಾಟ. ಇಲ್ಲಿ ಇನ್ಹೇಲ್, ಕಮ್ ಬ್ಯಾಕ್, ವಿಶ್ರಾಂತಿ. ಮುಂದಿನ ಯೋಗಾಸನಕ್ಕೆ ಹೋಗೋಣ. ಈಗ ಬಹಳ ಬಲಿಷ್ಠವಾದಂತಹ ಆಸನ, ಬೆನ್ನೆಲುಬು ಬಲಿಷ್ಠ ಆಗಲಿಕ್ಕೆ, ಮೂತ್ರದೋಷ ನಿವಾರಣೆಗೆ ಪಶ್ಚಿಮೋತ್ತಾಸನ. ಇಲ್ಲಿ ಈ ಆಸನ ಮಾಡೋದ್ರಿಂದ ಹೊಟ್ಟೆಯ ಆರೋಗ್ಯವು ಉತ್ತಮಗೊಂಡು ಹೊಟ್ಟೆ ಮತ್ತೆ ಸೊಂಟದ ಬೊಜ್ಜು ಕರಗಿ ಮೈ ತೆಳ್ಳಗಾಗುತ್ತದೆ. ಮೂತ್ರದೋಷ ನಿಯಂತ್ರಣ, ಬೆನ್ನೆಲುಬು ಬಲಿಷ್ಠವಾಗಿ. ದಿನಾಲು ಈ ಆಸನ ಮಾಡಿದ್ರೆ ಲವಲವಿಕೆ ಒದಗಿ ಬರ್ತದೆ. ಬ್ರಹ್ಮಚರ್ಯ ಬಹಳ ಮುಖ್ಯ, ಉತ್ಸಾಹದಿಂದ ಬದುಕೋದು ಬಹಳ ಮುಖ್ಯ. ಲವಲವಿಕೆ ಬಂದ್ರೆ ಬಹಳ ಒಳ್ಳೇದು ಮೇಡಮ್. ಇದು ಅಭ್ಯಾಸ ಮಾಡೋ ಕ್ರಮ. ಫಸ್ಟ್ಗೆ ದಂಡಾಸನ, ಆಮೇಲೆ 2 ಕೈಯನ್ನು ನೇರವಾಗಿ ನೋಡಿ, ಅವರು 2 ಕೈಯನ್ನು ನೇರ ಮಾಡ್ತಾರೆ. ಉಸಿರನ್ನು ತೆಗೆದುಕೊಳ್ಳುತ್ತಾ 2 ಕೈ, ಆಮೇಲೆ ಉಸಿರನ್ನು ಬಿಡುತ್ತಾ ಸೊಂಟದ ಮೇಲ್ಭಾಗದಿಂದ ಹಿಂದೆ ನೋಡಿ, ಸೊಂಟದ ಮೇಲ್ಭಾಗದಿಂದ ಹಿಂದೆ ಬಾಗಬೇಕು. ಕೈ ಬೆರಳಿಂದ ಕಾಲಿನ ಬೆರಳು, ಒಮ್ಮೆ ತಲೆ ಎತ್ತಿ ಸಾಧ್ಯವಾದ ಕೈ ನೇರ ಮಾಡಬೇಕು. ಮುಂದುವರಿದ ಹಂತ, ಇನ್ನು ಕೈ ನೇರ ಮಾಡಿ ಹಾಗೆ. ಮತ್ತೆ ಮೊಣಕೈ ಬಗ್ಗಿಸೋದು, ಎಕ್ಸೇಲ್, ಇನ್ನೇಲ್ ಅಂಡ್ ಎಕ್ಸೇಲ್. ಮತ್ತೆ ಉಸಿರನ್ನು ಬಿಡುತ್ತಾ ಈ ರೀತಿ
ಈ ಸ್ಥಿತಿಯಲ್ಲಿ ಸಹಜ ಉಸಿರಾಟ, ಇದರಿಂದ ಲವಲವಿಕೆ ಒದಗಿ ಬರ್ತದೆ, ಜೀರ್ಣಶಕ್ತಿ ಹೆಚ್ಚುವುದು, ದೇಹದಲ್ಲಿ ತಾರುಣ್ಯ ಭಾವ ಹೊಂದಿರ್ತದೆ, ಒಂಥರ ಎವರ್ ಯಂಗ್ನೆಸ್ ಆಗ್ಲಿಕ್ಕೆ ಈ ಆಸನ ಹೆಲ್ಪ್ ಆಗ್ತದೆ. ಆದರೆ ಕ್ರಾನಿಕ್ ಬ್ಯಾಕ್ ಪೇನ್, ತೀವ್ರ ಸೊಂಟ ನೋವಿದ್ದವರು ಮಾಡೋದು ಬೇಡ. ಇನ್ಹೇಲ್, ಕಮ್ ಬ್ಯಾಕ್. ಈ ಆಸನವನ್ನು ಬಿಗಿನರ್ಸ್ ಹೊಸೊಬ್ರು ಹೇಗೆ ಮಾಡ್ಬೋದು? ಇನ್ಹೇಲ್, ರೈಟ್ ದ ಬೋತ್ ಹ್ಯಾಂಡ್ಸ್. ಎಕ್ಸೇಲ್, ಈಗ ನನಗೆ ಆಗುದಿಲ್ಲ, ಕಷ್ಟ ಆಗ್ತದೆ, ನಾನು ಹೊಸಬ್ಬ, ಅವಾಗ ಹೀಗೆ ಹಿಂದೆ ಮುಂದೆ ಬಗ್ಬೇಕು. ನೋಡಿ, ಕೈ ಟಚ್ ಮಾಡಬೇಕು, ಹಾಗೆ ಹಿಂದೆ ಮುಂದೆ, ಹಾಗೆ ದೂರ ಹೇಳಿ, ಹೀಗೆ ಆಗಲ್ಲ, ಹಾಗೆ ಮಾಡ್ತಾ ಮಾಡ್ತಾ ತಲೆ ಬಗ್ಗಿಸಿ ನಿಧಾನವಾಗಿ ಸ್ಟ್ರೆಚ್ ಮಾಡ್ಕೊಂಡು ಮಾಡ್ಕೋಬೇಕು. ಮಾತ್ರ ಸೊಂಟದಿಂದ ಬಗ್ಬೇಕು, ಅದು ಬಹಳ ಇಂಪಾರ್ಟೆಂಟ್. ಹೌದೌದು, ಒಂದೇ ಸಲ ಮಾಡಕ್ ಹೋಗಿ ಸ್ಪ್ರೇನ್ ಮಾಡ್ಕೋಬಾರ್ದು. ಕರೆಕ್ಟ್. ಈಗ ಸಹಜ ಉಸಿರಾಟ, ರಿಲ್ಯಾಕ್ಸ್. ಇದಕ್ಕೆ ಹೆಸರು ಪಶ್ಚಿಮೋತ್ತಾಸ ಅಂತ. ಹಾಗೆ ಇದನ್ನು ಮಾಡಿ ರಿಲ್ಯಾಕ್ಸ್. ಮಧ್ಯೆ ಮಧ್ಯೆ ತುಸು ವಿಶ್ರಾಂತಿ. ಈಗ ಕುಳಿತುಕೊಂಡು ರಿಲ್ಯಾಕ್ಸ್ ಮಾಡೋ ಕ್ರಮ ಹೇಗೆ ನೋಡಿ, ಕಾಲಾಗಲ್ಲ, ದೇಹದ ಎಲ್ಲಾ ಭಾರವು ಎರಡು ಕೈಗಳೇ, ತುಸು ವಿಶ್ರಾಂತಿ. ಈಗ ಮುಂದುವರಿದ ಹಂತ ಹೋಗೋಣ. ಈ ಆಸನ ಮಾಡಿ ಕೌಂಟರ್ ಪೋಷನ್ ಇದೆ, ಅದು ಮಾಡಬೇಕು. ಪೂರ್ವೋತ್ತಾನಾಸನ, ನಮ್ಮ ದೇಹದ ಮುಂಭಾಗಕ್ಕೆ ಪೂರ್ವ ಪಶ್ಚಿಮ ಹೀಗೆಲ್ಲ ಹೇಳ್ತಾರೆ. ಈಗ ಅದರ ಕೌಂಟರ್ ಪೋಸ್ಚರ್ ದಂಡಾಸನ. ಈಗ ಕೊನೆ ಆಸನ ನೋಡೋಣ. ಅಂದ್ರೆ ಪೂರ್ವಕ್ಕೆ ಮುಖ ಮಾಡಿರ್ಬೇಕಾ ಇದಕ್ಕೆ? ಎಂತ ಮೇಡಮ್? ಪೂರ್ವಕ್ಕೆ ಮುಖ ಮಾಡ್ಕೊಂಡು ಮಾಡ್ಬೇಕಾ? ಇಲ್ಲ, ಇದರಲ್ಲಿ ಒಟ್ಟಾರೆಯಾಗಿ ದೇಹದ ಮುಂಭಾಗಕ್ಕೆ ಪೂರ್ವ, ಹಿಂಭಾಗಕ್ಕೆ ಪಶ್ಚಿಮ ಅಂತ. ಮಾಡುವಾಗ ಇಲ್ಲಿ ಮುಂಭಾಗ ಹೆಚ್ಚು ಕಾಣ್ತದೆ, ಪಶ್ಚಿಮೋತ್ತರದಲ್ಲಿ ಬೆನ್ನೆಲುಬು ಹಿಂಭಾಗ ಹೆಚ್ಚು ಕಾಣ್ತದೆ. ಯೋಗಿಗಳು ಹಾಗೆ ಹೇಳ್ತಾರೆ. ಇಲ್ಲಿ ದೇಹದ ಮುಂಭಾಗವನ್ನೇ ಹೆಚ್ಚು ಹಿಗ್ಗಿಸಬೇಕು. ಈಗ ನೋಡಿ, ಅಲ್ಲಿ ಕೈಯಿಂದ ಸ್ವಲ್ಪ ಹಿಂದೆ ತರ್ತಾರೆ, ಒಂದು ಮೆಜರ್ಮೆಂಟ್ ಮಾಡಿ ಅದನ್ನು ಹಿಂದೆ ತರುದು ನೋಡಿ, ಅವ್ರು ಹೇಗೆ ತರ್ತಾರೆ ನೋಡಿ. ಅಲ್ಲಿ ಕೈ ಒತ್ತಿ, ಅಲ್ಲಿ ಬೆರಳು ಹಸ್ತ ಹೇಗಿರ್ಬೇಕು ಗಮನಿಸಿ. ಈ ರೀತಿ ಈ ಕಡೆ ಇರ್ಬೇಕು, ಕಾಲಿನ ಸೈಡಿಗೆ. ಉಸಿರನ್ನು ತೆಕ್ಕೊಂಡು ಇನ್ಹೇಲ್, ಸೀಟನ್ನು ಎತ್ತುದು. ಇದು ಸಮಾನಾಂತರವಾಗಿ ಎತ್ತಬೇಕು ನೋಡಿ. ಇಲ್ಲಿ ಹ್ಯಾಂಗಿಂಗ್ ಇರುತ್ತೆ ನೋಡಿ, ಕಾಲಿನ ಬೆರಳು ಗಮನಿಸಿ, ಸೊ ಇಂಪಾರ್ಟೆಂಟ್. ಸಹಜ ಉಸಿರಾಟ, ನಾರ್ಮಲ್ ಬ್ರೀತ್. ಈ ಆಸನ ಮಾಡೋದ್ರಿಂದ ಕೈ ಕಾಲು ಮೊಣಗಂಟು ಹೆಗಲಿಗೆ ಚೆನ್ನಾಗಿ ವ್ಯಾಯಾಮ ದೊರಕಿ ಬಲಿಷ್ಠವಾಗ್ತದೆ. ಹಾಗೆ ಉಸಿರನ್ನು ತೆಕ್ಕೊಂಡು ಉಸಿರನ್ನು ಬಿಡುತ್ತಾ ರಿಲ್ಯಾಕ್ಸ್. ಇದನ್ನ ಚಿಕ್ಕ ಮಕ್ಕಳಿದ್ದಾಗ್ಲೇ ಪ್ರಾರಂಭ ಮಾಡ್ಬೇಕು, ವಯಸ್ಸಾದ್ಮೇಲೆ ಮಾಡಕ್ ಹೋದ್ರೆ ಕಷ್ಟ. ಈ ಆಸನ ಮಾಡಿ ಕಲ್ತರೆ ಕಷ್ಟಕರವಾದ ಆಸನಗಳು ಕಲಿಯಲು ಸುಲಭ ಮಾಡಬಹುದು ಅಂತ. ಕಾಲುಗಳ ಮಾಂಸಖಂಡಗಳು, ಕೈಗಳು, ಬೆನ್ನಿಗೆ ಹೆಚ್ಚಿನ ಶಕ್ತಿ ಸಂಚಯವಾಗ್ತದೆ. ಇನ್ನೊಮ್ಮೆ ಗಮನಿಸೋಣ. ಈಗ ನಾನು ಹೊಸೊಬ್ಬರು ಹೇಗೆ ಮಾಡೋದು, ಅದು ಇಂಪಾರ್ಟೆಂಟ್ ನೋಡಿ. ಕೈಗಳ ಆಧಾರ ಮೆಜರ್ಮೆಂಟ್ ಮಾಡ್ತಾರೆ, ದಯವಿಟ್ಟು ಗಮನಿಸಿ. ಆಮೇಲೆ ಇನ್ಹೇಲ್ ನೋಡಿ, ಮೆಲ್ಲಗೆ ಆಗುದಿದ್ರೆ ಅರ್ಧ ಇತ್ತು, ಅರ್ಧ. ಈಗ ಅಷ್ಟೇ ಇತ್ತು, ಹೆಚ್ಚಿತ್ತು ಬೇಡಿ, ಅಷ್ಟೇ ಸಾಕು ನೋಡಿ. ಇನ್ನು ಸೀಟ್ ತಗ್ಗಿಸಿ, ಕೆಳಗೆ ಮಾಡಿ ಸೀಟನ್ನು ನೋಡಿ. ಈಗ ಆಗದಿಷ್ಟು ಮತ್ತೆ ಟ್ರೈ ಮಾಡು. ಡೇ ಬೈ ಡೇ ಟ್ರೈ ಮಾಡ್ತಾ ಮತ್ತೆ ಕಾಲಿನ ಬೆಳಕು ಎತ್ತಿತ್ತು, ಹೀಗೆ ಟ್ರೈ ಮಾಡಬೇಕು. ಆಮೇಲೆ ಗುರು ಸಮ್ಮುಖದಲ್ಲಿ ಕಲ್ತು ಆಮೇಲೆ ಪೂರ್ತಿ ಹಿಗ್ಗಿಸುವುದು ಈ ರೀತಿ. ಸಹಜ ಉಸಿರಾಟ, ರಿಲ್ಯಾಕ್ಸ್, ವಿಶ್ರಾಂತಿ. ಈ ಆಸನ ಮಾಡಿ ಕೊನೆಯಲ್ಲಿ ಕಡ್ಡಾಯವಾಗಿ ಶವಾಸನ. ಎಸ್, ಇಲ್ಲಿಗೆ ತುಂಬಾ 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 ಧನ್ಯವಾದಗಳು. ಇಲ್ಲಿಗೆ ಎಂಡ್ ಆಗ್ತದೆ ಶವಾಸನ. ಧನ್ಯವಾದಗಳು. ಥ್ಯಾಂಕ್ ಯು. ತುಂಬಾ ತುಂಬಾ ಚೆನ್ನಾಗಿ ಮಹಿಳೆಯರಿಗೋಸ್ಕರ ಇಷ್ಟೊಂದು ಒಳ್ಳೊಳ್ಳೆ ಆಸನ ಕಲಿಸ್ಕೊಟ್ಟಿದ್ದೀರಿ. ಧನ್ಯವಾದಗಳು.